Hello everyone, welcome back to our channel. ಈ ವಿಡಿಯೋದಲ್ಲಿ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಏನು ಬಯೋಮಾಲಿಕ್ಯೂಲ್ಸ್ ಅಂದರೆ ಮಾಲಿಕ್ಯೂಲ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂದ ಪ್ರೊಡ್ಯೂಸ್ ಆಗುವಂತಹ ಮಾಲಿಕ್ಯೂಲ್ಸ್ಗಳನ್ನು ಬಯೋಮಾಲಿಕ್ಯೂಲ್ಸ್ ಅಂತ ಕರೀತಾರೆ. ಇದನ್ನು ನಾವು ಬಯೋಕೆಮಿಸ್ಟ್ರಿಯಲ್ಲಿ ಸ್ಟಡಿ ಮಾಡ್ತೀವಿ. ಏನಿದು ಬಯೋಕೆಮಿಸ್ಟ್ರಿ ಅಂದರೆ it is a chemistry deals with the structures, functions and interactions of biomolecules. ಬಯೋಕೆಮಿಸ್ಟ್ರಿ ಅನ್ನುವಂಥದ್ದು ಒಂದು ಕೆಮಿಸ್ಟ್ರಿ. ಇದರಲ್ಲಿ ನಾವು ಬಯೋಮಾಲಿಕ್ಯೂಲ್ಸ್ಗಳ ಸ್ಟ್ರಕ್ಚರ್ಸ್, ಫಂಕ್ಷನ್ಸ್ ಆ್ಯಂಡ್ ಇನ್ನೊಂದು ಬಯೋಮಾಲಿಕ್ಯೂಲ್ ಜೊತೆಗೆ ಅದು ಹೇಗೆ ಇಂಟರ್ಯಾಕ್ಟ್ ಮಾಡುತ್ತೆ, ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಬಯೋಕೆಮಿಸ್ಟ್ರಿಯಲ್ಲಿ ಸ್ಟಡಿ ಮಾಡ್ತೀವಿ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವೈಟಮಿನ್ಸ್ ಇವೆಲ್ಲವೂ ಕೂಡ ಬಯೋಮಾಲಿಕ್ಯೂಲ್ಸ್ಗೆ ಎಕ್ಸಾಂಪಲ್ಸ್. ಸೊ ಅದರಲ್ಲಿ ಮೊದಲನೇದು ಕಾರ್ಬೋಹೈಡ್ರೇಟ್ಸ್. ಅದರಲ್ಲಿ ಒಂದು ಬಯೋಮಾಲಿಕ್ಯೂಲ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಆರ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಪಾಲಿಹೈಡ್ರಾಕ್ಸಿ ಕೀಟೋನ್ಸ್. ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸು ಅಥವಾ ಪಾಲಿಹೈಡ್ರಾಕ್ಸಿ ಕೀಟೋನ್ಸನ್ನು ಕಾರ್ಬೋಹೈಡ್ರೇಟ್ಸ್ ಅಂತ ಕರೀತಾರೆ. ಪಾಲಿಹೈಡ್ರಾಕ್ಸಿ ಅಂದರೆ ಮೆನಿ ಹೈಡ್ರಾಕ್ಸಿಲ್ ಗ್ರೂಪ್. ಸೊ ಮೆನಿ ಹೈಡ್ರಾಕ್ಸಿಲ್ ಗ್ರೂಪ್ ಇರುವಂಥ ಆಲ್ಡಿಹೈಡು ಅಥವಾ ಮೆನಿ ಹೈಡ್ರಾಕ್ಸಿಲ್ ಗ್ರೂಪ್ ಇರುವಂಥ ಕೀಟೋನ್ಸ್ಗಳನ್ನು ಕಾರ್ಬೋಹೈಡ್ರೇಟ್ಸ್ ಅಂತ ಕರೀತಾರೆ. ಹೈಡ್ರಾಕ್ಸಿಲ್ ಗ್ರೂಪ್ ಅಂದರೆ OH. ಹಾಗಾದರೆ ಈ ಕಾರ್ಬೋಹೈಡ್ರೇಟ್ಸ್ ಆಗಿರೋದು ಯಾವುದರಿಂದ? ಇಟ್ ಈಸ್ ಮೇಡ್ ಅಪ್ ಆಫ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ನಮ್ಮ ಕಾರ್ಬೋಹೈಡ್ರೇಟ್ ಆಗಿರೋದು ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನಿಂದ ಇನ್ ದ ರೇಷಿಯೋ 1:2:1. ಸೊ ಕಾರ್ಬನ್ 1 ರೇಷಿಯೋದಲ್ಲಿರುತ್ತೆ, ಹೈಡ್ರೋಜನ್ 2 ಆ್ಯಂಡ್ ಆಕ್ಸಿಜನ್ 1 ರೇಷಿಯೋದಲ್ಲಿರುತ್ತೆ. ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಗ್ಲೂಕೋಸ್ ಮಾಲಿಕ್ಯೂಲ್ನ ಮಾಲಿಕ್ಯುಲರ್ ಫಾರ್ಮುಲಾ C6H12O6. ಸೊ ಕಾರ್ಬನ್ 6 ಇದೆ, ಹೈಡ್ರೋಜನ್ 12 ಆ್ಯಂಡ್ ಆಕ್ಸಿಜನ್ 6. ಸೊ ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ 1:2:1 ರೇಷಿಯೋ ಸಿಗುತ್ತೆ, ಹೌದಾ? ಆದರೆ ಒಂದಿಷ್ಟು ಎಕ್ಸೆಪ್ಷನಲ್ ಕೇಸಸ್ ಇದೆ. ಅಂದರೆ ಒಂದಿಷ್ಟು ಕಾಂಪೌಂಡ್ಗಳಲ್ಲಿ ಈ ರೇಷಿಯೋನ ನಾವು ನೋಡೋದಕ್ಕೆ ಆಗಲ್ಲ. ಸೊ ಇದರ ಜನರಲ್ ಫಾರ್ಮುಲಾ CxH2OY ಟೈಮ್ಸ್. ಆದರೆ ಒಂದಿಷ್ಟು ಎಕ್ಸೆಪ್ಷನಲ್ ಕೇಸಸ್ ಕೂಡ ಇದೆ. ಸೊ ಈ ಕಾರ್ಬೋಹೈಡ್ರೇಟ್ಸ್ಗಳಿಗೆ ಎಕ್ಸಾಂಪಲ್ಸ್ ನೋಡೋದಾದರೆ ಗ್ಲೂಕೋಸ್, ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್, ಸ್ಟಾರ್ಚ್ ಇವೆಲ್ಲವೂ ಕೂಡ ಎಕ್ಸಾಂಪಲ್ಸ್ ಫಾರ್ ಕಾರ್ಬೋಹೈಡ್ರೇಟ್ಸ್. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಶುಗರ್ಸ್ ಬಿಕಾಸ್ ಸಮ್ ಆಫ್ ದ ಕಾರ್ಬೋಹೈಡ್ರೇಟ್ಸ್ ಆರ್ ಸ್ವೀಟ್ ಇನ್ ಟೇಸ್ಟ್. ಕಾರ್ಬೋಹೈಡ್ರೇಟ್ಸ್ಗಳನ್ನು ಶುಗರ್ಸ್ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂದರೆ ಒಂದಿಷ್ಟು ಕಾರ್ಬೋಹೈಡ್ರೇಟ್ಸ್ಗಳು ಸ್ವೀಟ್ ಆಗಿದೆ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಸ್ಯಾಕರೈಡ್ಸ್. ಸೊ ಕಾರ್ಬೋಹೈಡ್ರೇಟ್ಸನ್ನು ಸ್ಯಾಕರೈಡ್ಸ್ ಅಂತಲೂ ಕೂಡ ಕರೀತಾರೆ. ಸ್ಯಾಕರೈಡ್ ಅನ್ನುವಂಥ ವರ್ಡ್ ಬಂದಿರೋದು ಸ್ಯಾಕರಮ್ ಅನ್ನುವಂಥ ವರ್ಡಿಂದ. ಸ್ಯಾಕರಮ್ ಅಂದರೆ ಶುಗರ್. ನೆಕ್ಸ್ಟ್ ಒನ್, ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬೇಸ್ಡ್ ಆನ್ ದೇರ್ ಬಿಹೇವಿಯರ್ ಆನ್ ಹೈಡ್ರಾಲಿಸಿಸ್. ಹೈಡ್ರಾಲಿಸಿಸ್ ಮಾಡಿದಾಗ ಅದು ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋ ಬೇಸಿಸ್ ಮೇಲೆ ಕಾರ್ಬೋಹೈಡ್ರೇಟ್ಸ್ಗಳನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಮೋನೋಸ್ಯಾಕರೈಡ್ಸ್, ಆಲಿಗೋಸ್ಯಾಕರೈಡ್ಸ್, ಪಾಲಿಸ್ಯಾಕರೈಡ್ಸ್. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಮೋನೋಸ್ಯಾಕರೈಡ್ಸ್ ಕೆನಾಟ್ ಬಿ ಹೈಡ್ರೋಲೈಸ್ಡ್ ಫರ್ದರ್ ಟು ಗಿವ್ ಸಿಂಪ್ಲರ್ ಯೂನಿಟ್. ಈ ಕಾರ್ಬೋಹೈಡ್ರೇಟ್ಗಳನ್ನು ಹೈಡ್ರೋಲೈಸ್ ಮಾಡಿದಾಗ ನಮಗೆ ಅದರ ಸಿಂಪ್ಲರ್ ಯೂನಿಟ್ಗಳು ಸಿಗಲ್ಲ. ಸೊ ಆ ಕಾರ್ಬೋಹೈಡ್ರೇಟ್ಗಳನ್ನು ಮೋನೋಸ್ಯಾಕರೈಡ್ಸ್ ಅಂತ ಕರೀತಾರೆ. ಸೊ ಇನ್ನೊಂದು ಡೆಫಿನೇಷನ್ ಕೂಡ ಇದೆ. ಯಾವ ಕಾರ್ಬೋಹೈಡ್ರೇಟ್ಗಳಲ್ಲಿ ಒಂದು ಶುಗರ್ ಯೂನಿಟ್ ಇರುತ್ತೋ ಅದನ್ನು ಮೋನೋಸ್ಯಾಕರೈಡ್ಸ್ ಅಂತ ಕರೀತಾರೆ. ಸೊ ಹೆಸರಲ್ಲೇ ಇದೆ, ಮೋನೋ ಅಂದರೆ 1, ಸ್ಯಾಕರೈಡ್ಸ್ ಅಂದರೆ ಶುಗರ್ ಯೂನಿಟ್. ಸೊ ಒಂದು ಶುಗರ್ ಯೂನಿಟ್ ಇದ್ದರೆ ಅದು ಮೋನೋಸ್ಯಾಕರೈಡ್. ಎಕ್ಸಾಂಪಲ್ ಗ್ಲೂಕೋಸ್, ಫ್ರಕ್ಟೋಸ್. ನೆಕ್ಸ್ಟ್ ಒನ್, ಆಲಿಗೋಸ್ಯಾಕರೈಡ್ಸ್ yield 2 to 10 monosaccharide units on hydrolysis. ಈ ಕಾರ್ಬೋಹೈಡ್ರೇಟ್ಗಳನ್ನು ಹೈಡ್ರೋಲೈಸ್ ಮಾಡಿದಾಗ 2ರಿಂದ 10 ಶುಗರ್ ಯೂನಿಟ್ಸ್ಗಳು ಅಂದರೆ ಮೋನೋಸ್ಯಾಕರೈಡ್ ಯೂನಿಟ್ಸ್ಗಳು ಸಿಕ್ಕರೆ ಆ ಕಾರ್ಬೋಹೈಡ್ರೇಟ್ಸ್ಗಳನ್ನು ಆಲಿಗೋಸ್ಯಾಕರೈಡ್ಸ್ ಅಂತ ಕರೀತಾರೆ. ಸೊ ಇನ್ನೊಂದು ರೀತಿಯಾಗೂ ಹೇಳ್ಬೋದು, ಯಾವ ಕಾರ್ಬೋಹೈಡ್ರೇಟ್ಗಳಲ್ಲಿ 2ರಿಂದ 10 ಶುಗರ್ ಯೂನಿಟ್ಸ್ಗಳಿರುತ್ತೆ, ಮೋನೋಸ್ಯಾಕರೈಡ್ ಯೂನಿಟ್ಗಳಿರುತ್ತೆ, ಅದನ್ನು ಆಲಿಗೋಸ್ಯಾಕರೈಡ್ಸ್ ಅಂತ ಕರೀತಾರೆ. ಸೊ ಎಷ್ಟು ಮೋನೋಸ್ಯಾಕರೈಡ್ ಯೂನಿಟ್ಸು ಪ್ರೆಸೆಂಟ್ ಇದೆ ಅನ್ನೋ ಬೇಸಿಸ್ ಮೇಲೆ ಇದನ್ನು ಫರ್ದರ್ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಅದರಲ್ಲಿ ಒಂದು ಎರಡನ್ನು ನೋಡೋಣ. ಸೊ ಫಸ್ಟ್ ಒನ್
disaccharides. Yield 2 monosaccharides on hydrolysis. ಸೊ ಈ ಕಾರ್ಬೋಹೈಡ್ರೇಟನ್ನು ಹೈಡ್ರೋಲೈಸ್ ಮಾಡಿದಾಗ 2 ಮೋನೋಸ್ಯಾಕರೈಡ್ ಯೂನಿಟ್ಗಳು ಸಿಗುತ್ತೆ. ಸೊ ಇದನ್ನು ಈ ರೀತಿಯಾಗೂ ಹೇಳ್ಬೋದು, ದ ಕಾರ್ಬೋಹೈಡ್ರೇಟ್ ವಿಚ್ ಕನ್ಸಿಸ್ಟ್ ಆಫ್ 2 monosaccharid ಯೂನಿಟ್ಸ್. ಸೊ 2 monosaccharid ಯೂನಿಟ್ಸ್ಗಳು ಇದ್ದರೆ ಆ ಕಾರ್ಬೋಹೈಡ್ರೇಟಲ್ಲಿ ಅದನ್ನು ಡೈಸ್ಯಾಕರೈಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಲ್ಯಾಕ್ಟೋಸ್. ನೆಕ್ಸ್ಟ್ ಒನ್ ಟ್ರೈಸ್ಯಾಕರೈಡ್ಸ್, ಹೆಸರಲ್ಲೇ ಇದೆ, ವಿಚ್ ಈಲ್ಡ್ 3 monosaccharides ಆನ್ ಹೈಡ್ರೋಲಿಸಿಸ್. ಈ ಕಾರ್ಬೋಹೈಡ್ರೇಟ್ಗಳನ್ನು ಹೈಡ್ರೋಲೈಸ್ ಮಾಡಿದಾಗ ನಮಗೆ 3 monosaccharid ಯೂನಿಟ್ಗಳು ಸಿಗುತ್ತೆ, ಅಥವಾ 3 monosaccharid ಯೂನಿಟ್ಸ್ಗಳು ಇರುವಂತಹ ಕಾರ್ಬೋಹೈಡ್ರೇಟ್ಸ್ಗಳನ್ನು ಟ್ರೈಸ್ಯಾಕರೈಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ರಾಫಿನೋಸ್. ನೆಕ್ಸ್ಟ್ ಒನ್ ಪಾಲಿಸ್ಯಾಕರೈಡ್ಸ್, ವಿಚ್ ಈಲ್ಡ್ ಲಾರ್ಜ್ ನಂಬರ್ ಆಫ್ monosaccharides ಆನ್ ಹೈಡ್ರೋಲಿಸಿಸ್. ಸೊ ಈ ಕಾರ್ಬೋಹೈಡ್ರೇಟ್ಗಳನ್ನು ಹೈಡ್ರೋಲೈಸ್ ಮಾಡಿದಾಗ ಲಾರ್ಜ್ ನಂಬರ್ ಆಫ್ monosaccharid ಯೂನಿಟ್ಗಳು ಸಿಗುತ್ತೆ. ಎಕ್ಸಾಂಪಲ್ ಸ್ಟಾರ್ಚ್, ಸೆಲ್ಯುಲೋಸ್. ನೆಕ್ಸ್ಟ್ ಒನ್ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬೇಸ್ಡ್ ಆನ್ ರೆಡ್ಯೂಸಿಂಗ್ ಪ್ರಾಪರ್ಟಿ. ರೆಡ್ಯೂಸಿಂಗ್ ಪ್ರಾಪರ್ಟಿ ಬೇಸಿಸ್ ಮೇಲೆ ಕಾರ್ಬೋಹೈಡ್ರೇಟ್ಸನ್ನು 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ, ರೆಡ್ಯೂಸಿಂಗ್ ಶುಗರ್, ನಾನ್ ರೆಡ್ಯೂಸಿಂಗ್ ಶುಗರ್. ರೆಡ್ಯೂಸಿಂಗ್ ಶುಗರ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ವಿಚ್ ರೆಡ್ಯೂಸ್ ಫೇಲಿಂಗ್ಸ್ ಸೊಲ್ಯೂಷನ್ ಆ್ಯಂಡ್ ಟಾಲೆನ್ಸ್ ರಿಯೇಜೆಂಟ್ಸ್. ಯಾವ ಕಾರ್ಬೋಹೈಡ್ರೇಟ್ಗಳು ಫೇಲಿಂಗ್ಸ್ ಸೊಲ್ಯೂಷನ್ ಆ್ಯಂಡ್ ಟಾಲೆನ್ಸ್ ರಿಯೇಜೆಂಟನ್ನು ರೆಡ್ಯೂಸ್ ಮಾಡುತ್ತೋ ಆ ಕಾರ್ಬೋಹೈಡ್ರೇಟ್ಗಳನ್ನು ರೆಡ್ಯೂಸಿಂಗ್ ಶುಗರ್ ಅಂತ ಕರೀತಾರೆ. ಸೊ ರೆಡ್ಯೂಸ್ ಅಂತ ಅಂದರೆ ರೆಡ್ಯೂಸಿಂಗ್ ಏಜೆಂಟ್. ಇಲ್ಲಿ ನಮ್ಮ ಕಾರ್ಬೋಹೈಡ್ರೇಟು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಸೊ ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಬೇರೆ ಒಂದು ಕಾಂಪೌಂಡನ್ನು ರೆಡ್ಯೂಸ್ ಮಾಡೋದು, ತಾನು ಆಕ್ಸಿಡೈಸ್ ಆಗುವಂಥದ್ದು. ಎಕ್ಸಾಂಪಲ್ ಗ್ಲೂಕೋಸ್. ನೆಕ್ಸ್ಟ್ ಒನ್ ನಾನ್ ರೆಡ್ಯೂಸಿಂಗ್ ಶುಗರ್, ಕಾರ್ಬೋಹೈಡ್ರೇಟ್ ವಿಚ್ ಡು ನಾಟ್ ರೆಡ್ಯೂಸ್ ಫೇಲಿಂಗ್ಸ್ ಸೊಲ್ಯೂಷನ್ ಆ್ಯಂಡ್ ಟಾಲೆನ್ಸ್ ರಿಯೇಜೆಂಟ್. ಸೊ ಯಾವ ಕಾರ್ಬೋಹೈಡ್ರೇಟ್ಗಳು ಫೇಲಿಂಗ್ಸ್ ಸೊಲ್ಯೂಷನ್ ಮತ್ತು ಟಾಲೆನ್ಸ್ ರಿಯೇಜೆಂಟನ್ನು ರೆಡ್ಯೂಸ್ ಮಾಡೋದಿಲ್ವೋ ಅದನ್ನು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಕರೀತಾರೆ. ಎಕ್ಸಾಂಪಲ್ ಸುಕ್ರೋಸ್. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಸಾಲ್ಬಿಲಿಟಿ. ಸೊ ಇದರಲ್ಲಿ 2 ಟೈಪ್ಸ್, ಶುಗರ್ಸ್, ನಾನ್ ಶುಗರ್ಸ್. ಸೊ ಫಸ್ಟ್ ಒನ್ ಶುಗರ್ಸ್, the carbohydrates which are crystalline in nature, soluble in water and sweet in taste. ಸೊ ಈ ಕಾರ್ಬೋಹೈಡ್ರೇಟ್ಸ್ಗಳು ಕ್ರಿಸ್ಟಲೈನ್ ಆಗಿರುತ್ತೆ, ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ ಆ್ಯಂಡ್ ಅದರ ಟೇಸ್ಟು ಸ್ವೀಟ್ ಆಗಿದೆ. ಎಕ್ಸಾಂಪಲ್ ಗ್ಲೂಕೋಸ್. ನೆಕ್ಸ್ಟ್ ಒನ್ ನಾನ್ ಶುಗರ್ಸ್, ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆರ್ ಅಮಾರ್ಫಸ್ ಇನ್ ನೇಚರ್, ಇನ್ಸಾಲ್ಯುಬಲ್ ಇನ್ ವಾಟರ್ ಆ್ಯಂಡ್ ನಾಟ್ ಸ್ವೀಟ್ ಇನ್ ಟೇಸ್ಟ್. ಸೊ ಈ ಕಾರ್ಬೋಹೈಡ್ರೇಟ್ಗಳು ಅಮಾರ್ಫಸ್ ಆಗಿರುತ್ತೆ, ವಾಟ್ರಲ್ಲಿ ಸಾಲ್ಯುಬಲ್ ಆಗಲ್ಲ ಆ್ಯಂಡ್ ಸೊ ಅದರ ಟೇಸ್ಟು ಸ್ವೀಟ್ ಆಗಿರಲ್ಲ. ಎಕ್ಸಾಂಪಲ್ ಸ್ಟಾರ್ಚ್. ಮೋನೋಸ್ಯಾಕರೈಡ್ಸ್, ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆ್ಯಂಡ್ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದೆಮ್. ಸೊ ಮೋನೋಸ್ಯಾಕರೈಡ್ಸ್ ಅಂದರೆ ಗೊತ್ತಾಗಿದೆ ನಿಮಗೆ, ಯಾವ ಕಾರ್ಬೋಹೈಡ್ರೇಟ್ಸಲ್ಲಿ ಒಂದು ಶುಗರ್ ಯೂನಿಟ್ ಇರುತ್ತೆ ಅಥವಾ ಒಂದು ಸ್ಯಾಕರೈಡ್ ಯೂನಿಟ್ ಇರುತ್ತೆ ಅದನ್ನು ಮೋನೋಸ್ಯಾಕರೈಡ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ಗಳು ಪ್ರೆಸೆಂಟ್ ಇದೆ ಮತ್ತು ಯಾವ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅನ್ನೋ ಬೇಸಿಸ್ ಮೇಲೆ ಮೋನೋಸ್ಯಾಕರೈಡ್ಸನ್ನು ಕ್ಲಾಸಿಫೈ ಮಾಡಿದ್ದಾರೆ. ಫಸ್ಟ್ ಒನ್ ಆಲ್ಡೋಸ್. ಏನು ಆಲ್ಡೋಸ್ ಅಂದರೆ ಮೋನೋಸ್ಯಾಕರೈಡ್ ಕಂಟೈನ್ಸ್ ಆಲ್ಡಿಹೈಡ್ ಗ್ರೂಪ್. ಆಲ್ಡಿಹೈಡ್ ಗ್ರೂಪ್ ಇರುವಂತಹ ಮೋನೋಸ್ಯಾಕರೈಡ್ನ ಆಲ್ಡೋಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಕೀಟೋಸ್. ಮೋನೋಸ್ಯಾಕರೈಡ್ ಕಂಟೈನ್ಸ್ ಕೀಟೋನ್ ಗ್ರೂಪ್. ಕೀಟೋನ್ ಗ್ರೂಪ್ ಇರುವಂತಹ ಮೋನೋಸ್ಯಾಕರೈಡ್ನ ಕೀಟೋಸ್ ಅಂತ ಕರೀತಾರೆ. ಸೊ ಇಲ್ಲಿ ಕಾರ್ಬನ್ ಆಟಮ್, ಜನರಲ್ ಟರ್ಮ್, ಆಲ್ಡಿಹೈಡ್, ಕೀಟೋನ್. ಸೊ ಇಲ್ಲಿ ಫಸ್ಟು 3 ಕಾರ್ಬನ್ ಆಟಮ್ ಇದ್ದರೆ ಅದರ ಜನರಲ್ ಟರ್ಮ್ ಟ್ರಯೋಸ್. ಇನ್ ಕೇಸ್ ಅದರಲ್ಲಿ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದ್ದರೆ ಆಲ್ಡೋ ಟ್ರಯೋಸು, ಕೀಟೋನ್ ಇದ್ದರೆ ಕೀಟೋ ಟ್ರಯೋಸ್. ಅದೇ 4 ಕಾರ್ಬನ್ ಆಟಮ್ಸ್ ಇದ್ದರೆ ಟೆಟ್ರೋಸ್, ಆಲ್ಡಿಹೈಡ್ ಇದ್ದರೆ ಆಲ್ಡೋ ಟೆಟ್ರೋಸ್, ಕೀಟೋನ್ ಇದ್ದರೆ ಕೀಟೋ ಟೆಟ್ರೋಸ್. ಅದೇ ಕಾರ್ಬನ್ ಆಟಮ್ 5 ಕಾರ್ಬನ್ ಆಟಮ್ಸ್ ಇದ್ದರೆ ಜನರಲ್ ಟರ್ಮ್ ಪೆಂಟೋಸ್, ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದ್ದರೆ ಆಲ್ಡೋ ಪೆಂಟೋಸ್, ಕೀಟೋನ್ ಇದ್ದರೆ ಕೀಟೋ ಪೆಂಟೋಸ್. ನೆಕ್ಸ್ಟ್ ಒನ್ ಗ್ಲೂಕೋಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಸ್ವೀಟ್ ಫ್ರೂಟ್ಸ್. ಸೊ ಸ್ವೀಟ್ ಫ್ರೂಟ್ಸಲ್ಲಿ ಗ್ಲೂಕೋಸ್ ಪ್ರೆಸೆಂಟ್ ಇರುತ್ತೆ. ಸೊ ಇದನ್ನು ಪ್ರಿಪೇರ್ ಕೂಡ ಮಾಡ್ಬೋದು. ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ ಸುಕ್ರೋಸ್ ಈಸ್ ಬಾಯ್ಲ್ಡ್ ವಿತ್ ಡೈಲ್ಯೂಟ್ HCl, that is hydrochloric acid, in alcoholic solution. Glucose and fructose are obtained in equal amounts.
ಸುಕ್ರೋಸನ್ನು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ ಬಾಯ್ಲ್ ಮಾಡ್ತಿದ್ದಾರೆ ಇನ್ ಆಲ್ಕೋಹಾಲಿಕ್ ಸೊಲ್ಯೂಷನ್. ಆಗ ನಮಗೆ ಗ್ಲೂಕೋಸ್ ಮತ್ತು ಫ್ರಕ್ಟೋಸು ಈಕ್ವಲ್ ಅಮೌಂಟಲ್ಲಿ ಸಿಗುತ್ತೆ. ಇಲ್ಲಿ ತಗೊಂಡಿರುವಂಥದ್ದು ಸುಕ್ರೋಸ್ C12H22O11 ಪ್ಲಸ್ H2O ಗಿವ್ ರೈಸ್ ಟು ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಇನ್ ಈಕ್ವಲ್ ಅಮೌಂಟ್ಸ್. ಸೊ ಎರಡೂ ಕೂಡ ಈಕ್ವಲ್ ಅಮೌಂಟಲ್ಲಿ ಸಿಗುತ್ತೆ. ಸೊ ಇದು ಒಂದು ಮೆಥಡ್. ನೆಕ್ಸ್ಟ್ ಮೆಥಡ್, ಗ್ಲೂಕೋಸ್ ಈಸ್ ಒಬ್ಟೈನ್ಡ್ ಬೈ ಹೈಡ್ರಾಲಿಸಿಸ್ ಆಫ್ ಸ್ಟಾರ್ಚ್ ಬೈ ಬಾಯ್ಲಿಂಗ್ ಇಟ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ at 393 Kelvin ಅಂಡರ್ ಪ್ರೆಷರ್. ಸೊ ಇಲ್ಲಿ ಸ್ಟಾರ್ಚನ್ನ ಹೈಡ್ರೋಲೈಸ್ ಮಾಡ್ತಿದ್ದಾರೆ. ಹೇಗೆ? ಬೈ ಬಾಯ್ಲಿಂಗ್ ಇಟ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್, ಟೆಂಪ್ರೇಚರ್ 393 Kelvin ಅಂಡರ್ ಪ್ರೆಷರ್. ಸೊ ಆಗ ನಮಗೆ ಗ್ಲೂಕೋಸ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಸ್ಟಾರ್ಚ್ C6H10O5 n ಟೈಮ್ಸ್ ಪ್ಲಸ್ NH2O ಗಿವ್ ರೈಸ್ ಟು. ಸೊ ಟೆಂಪ್ರೇಚರ್ 393 Kelvin, ಪ್ರೆಷರ್ 2 to 3 ಅಟ್ಮಾಸ್ಫಿರಿಕ್ ಪ್ರೆಷರ್. ಸೊ ಬರುವಂಥ ಪ್ರಾಡಕ್ಟು ಗ್ಲೂಕೋಸ್ ಆಗಿರುತ್ತೆ, ಎನ್ ನಂಬರ್ ಆಫ್ ಗ್ಲೂಕೋಸ್. ಸೊ ಯಾಕೆ? ಸ್ಟಾರ್ಚ್ ಅನ್ನುವಂಥದ್ದು ಪಾಲಿಸ್ಯಾಕರೈಡ್. ನೆಕ್ಸ್ಟ್ ಒನ್, ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಗ್ಲೂಕೋಸನ್ನು ಆಲ್ಡೋಹೆಕ್ಸೋಸ್ ಅಂತಲೂ ಕೂಡ ಕರೀತಾರೆ. ಸೊ ಇದು ಒಂದು ಮೊನೋಮರ್. ಇದರ ಓಪನ್ ಚೈನ್ ಸ್ಟ್ರಕ್ಚರ್ ಹೀಗಿದೆ. ಸೊ ಇದೆರಡೂ ಕೂಡ ಸಿಮಿಲರೇ. ಸೊ ಇಲ್ಲಿ ಈ 3 ಕಾರ್ಬನ್ ಆಟಮ್ ಬೇರೆ ಬೇರೆ ಆಗಿ ಬರೆದಿದ್ದಾರೆ. ಇಲ್ಲಿ ಒಂದೇ ಸಲ ಬರೆದು 4 ಟೈಮ್ಸ್ ಅಂತ ಬರೆದಿದ್ದಾರೆ ಅಷ್ಟೇ. ಓಕೆ, ಬೋತ್ ಆರ್ ಸೇಮ್. ಇದರ ಮಾಲಿಕ್ಯುಲರ್ ಫಾರ್ಮುಲಾ C6H12O6. ಗ್ಲೂಕೋಸ್ಗೆ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಒಂದಿಷ್ಟು ರಿಯಾಕ್ಷನ್ಸ್ಗಳನ್ನು ಮಾಡಿದ್ದಾರೆ. ಅದನ್ನು 1 by 1 ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಸ್ಟ್ರೈಟ್ ಚೈನ್. ಆನ್ ಹೀಟಿಂಗ್ ವಿತ್ ಹೈಡ್ರೋಐಯೋಡಿಕ್ ಆ್ಯಸಿಡ್ ಇಟ್ ಫಾರ್ಮ್ಸ್ N-hexane. It indicates that all the 6 carbon atoms are linked in a straight chain. ಇಲ್ಲಿ ಗ್ಲೂಕೋಸನ್ನು ಹೈಡ್ರೋಐಯೋಡಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ನಮಗೆ ಬರುವಂಥ ಪ್ರಾಡಕ್ಟು N-hexane. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಗ್ಲೂಕೋಸಲ್ಲಿ ಇರುವಂಥ 6 ಕಾರ್ಬನ್ ಆಟಮ್ಗಳು ಸ್ಟ್ರೈಟ್ ಚೈನ್ ರೀತಿಯಾಗಿದೆ. ಸೊ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಇನ್ ದ ಫಾರ್ಮ್ ಆಫ್ ಸ್ಟ್ರೈಟ್ ಚೈನ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಗ್ಲೂಕೋಸ್ ಮಾಲಿಕ್ಯೂಲ್ ಇದನ್ನು ಹೈಡ್ರೋಐಯೋಡಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು N-hexane. ನೆಕ್ಸ್ಟ್ ಒನ್, ಪ್ರೆಸೆನ್ಸ್ ಆಫ್ ಕಾರ್ಬೋನಿಲ್ ಗ್ರೂಪ್. ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲ್ ಅಮೈನ್ ಟು ಫಾರ್ಮ್ ಆಕ್ಸೈನ್ ಆ್ಯಂಡ್ ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಸಯನೈಡ್ ಟು ಫಾರ್ಮ್ ಸೈನೋಹೈಡ್ರಿನ್. ದಿಸ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಕಾರ್ಬೋನಿಲ್ ಗ್ರೂಪ್. ಗ್ಲೂಕೋಸನ್ನು ಹೈಡ್ರಾಕ್ಸಿಲ್ ಅಮೈನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಆಕ್ಸೈನ್. ಅದೇ ರೀತಿಯಾಗಿ ಗ್ಲೂಕೋಸನ್ನು ಹೈಡ್ರೋಜನ್ ಸೈನೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಬರುವಂತಹ ಪ್ರಾಡಕ್ಟು ಸೈನೋಹೈಡ್ರಿನ್. ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಗ್ಲೂಕೋಸಲ್ಲಿ ಕಾರ್ಬೋನಿಲ್ ಗ್ರೂಪ್ ಇದೆ ಅನ್ನೋದನ್ನು. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಗ್ಲೂಕೋಸ್ ಮಾಲಿಕ್ಯೂಲ್ ಹೈಡ್ರಾಕ್ಸಿಲ್ ಅಮೈನ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ, ಬರುವಂಥ ಪ್ರಾಡಕ್ಟ್ ಆಕ್ಸೈನ್. ಅದೇ ಗ್ಲೂಕೋಸು ಹೈಡ್ರೋಜನ್ ಸೈನೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಬರುವಂಥ ಪ್ರಾಡಕ್ಟು ಸೈನೋಹೈಡ್ರಿನ್. ನೆಕ್ಸ್ಟ್ ಒನ್, presence of aldehydic group. When glucose reacts with a mild oxidizing agent like bromine water, glucose gets oxidized to gluconic acid. This indicates the presence of aldehydic group. ಇಲ್ಲಿ ಗ್ಲೂಕೋಸನ್ನು ಬ್ರೋಮಿನ್ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಆಗ ಗ್ಲೂಕೋಸ್ ಗ್ಲುಕೋನಿಕ್ ಆ್ಯಸಿಡ್ ಆಗಿ ಆಕ್ಸಿಡೈಸ್ ಆಗುತ್ತೆ. ಸೊ ಆಕ್ಸಿಡೈಸ್ ಅಂದರೆ ಆಕ್ಸಿಡೇಷನ್, ದಟ್ ಈಸ್ ಅಡಿಷನ್ ಆಫ್ ಆಕ್ಸಿಜನ್. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನಮ್ಮ ಗ್ಲೂಕೋಸ್ ಮಾಲಿಕ್ಯೂಲಲ್ಲಿ ಆಲ್ಡಿಹೈಡಿಕ್ ಗ್ರೂಪು ಪ್ರೆಸೆಂಟ್ ಇದೆ ಅಂತ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಗ್ಲೂಕೋಸ್ ಮಾಲಿಕ್ಯೂಲ್ ಇದನ್ನು ಬ್ರೋಮಿನ್ ವಾಟರ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಬ್ರೋಮಿನ್ ವಾಟರ್ ಅನ್ನುವಂಥದ್ದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಆಗ ಬರುವಂಥ ಪ್ರಾಡಕ್ಟ್ ಏನು? ಗ್ಲುಕೋನಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್, ಪ್ರೆಸೆನ್ಸ್ ಆಫ್ 5 OH groups on a different carbon atom. When glucose reacts with acetic anhydride, gives glucose pentaacetate, which confirms the presence of 5 OH groups on different carbon atoms. ಗ್ಲೂಕೋಸನ್ನು ಅಸಿಟಿಕ್ ಆನ್ಹೈಡ್ರೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು ಗ್ಲೂಕೋಸ್ ಪೆಂಟಾಸಿಟೇಟ್. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ, 5 OH ಗ್ರೂಪ್ಗಳು 5 ಡಿಫರೆಂಟ್ ಕಾರ್ಬನ್ ಆಟಮಲ್ಲಿ ಪ್ರೆಸೆಂಟ್ ಇದೆ ಅನ್ನೋದನ್ನು. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಗ್ಲೂಕೋಸ್ ಮಾಲಿಕ್ಯೂಲ್
ಅದನ್ನು ಅಸಿಟಿಕ್ ಅನ್ಹೈಡ್ರೇಟ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಬರುವಂಥ ಪ್ರಾಡಕ್ಟು ಗ್ಲೂಕೋಸ್ ಪೆಂಟಾ ಅಸಿಟೇಟ್. ಇಲ್ಲಿ ಅಸಿಟೇಟ್ ಗ್ರೂಪ್ಗಳು ಹೆಚ್ಚನ್ನ ರೀಪ್ಲೇಸ್ ಮಾಡಿದೆ. ನೆಕ್ಸ್ಟ್ ಒನ್, ಪ್ರೆಸೆನ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್. ಗ್ಲೂಕೋಸ್ ಆನ್ ಆಕ್ಸಿಡೇಷನ್ ವಿತ್ ನೈಟ್ರಿಕ್ ಆಸಿಡ್, glucose as well as gluconic acid both yield a saccharic acid. It indicates the presence of primary alcoholic group. ಗ್ಲೂಕೋಸನ್ನು ನೈಟ್ರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಇಲ್ಲಿ ಆಕ್ಸಿಡೇಷನ್ ಪ್ರೋಸೆಸ್ ಆಗುತ್ತೆ. ಬರುವಂಥ ಪ್ರಾಡಕ್ಟು ಸ್ಯಾಕರಿಕ್ ಆ್ಯಸಿಡ್. ಇದೇ ರೀತಿಯಾಗಿ ಗ್ಲುಕೋನಿಕ್ ಆ್ಯಸಿಡ್ ಕೂಡ ಆಕ್ಸಿಡೈಸ್ ಆದಾಗ ಬರುವಂಥ ಪ್ರಾಡಕ್ಟು ಸ್ಯಾಕರಿಕ್ ಆ್ಯಸಿಡ್. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪ್ರೆಸೆನ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್. ಆ್ಯಕ್ಷನ್ ನೋಡ್ತಾ ಇದ್ದೀರಾ, ಗ್ಲೂಕೋಸ್ ಮಾಲಿಕ್ಯೂಲ್ನ ಆಕ್ಸಿಡೈಸ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟ್ ಸ್ಯಾಕರಿಕ್ ಆ್ಯಸಿಡ್. ಅದೇ ರೀತಿಯಾಗಿ ಗ್ಲುಕೋನಿಕ್ ಆ್ಯಸಿಡ್ನ ಆಕ್ಸಿಡೈಸ್ ಮಾಡಿದಾಗ ಬರುವಂಥ ಪ್ರಾಡಕ್ಟು ಸ್ಯಾಕರಿಕ್ ಆ್ಯಸಿಡ್. ಗ್ಲೂಕೋಸ್ ಈಸ್ ನೇಮ್ಡ್ ಆ್ಯಸ್ ಡಿ ಪ್ಲಸ್ ಗ್ಲೂಕೋಸ್. ಸೊ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ. ಸೊ ಡಿ ಪ್ಲಸ್ ಗ್ಲೂಕೋಸಲ್ಲಿ ಡಿ ಏನನ್ನು ಇಂಡಿಕೇಟ್ ಮಾಡುತ್ತೆ? ಸೊ ಅದು ಕಾನ್ಫಿಗರೇಷನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಏನು ಕಾನ್ಫಿಗರೇಷನ್ ಅಂದರೆ, ಡಿ ಕಾನ್ಫಿಗರೇಷನ್ ಅಂದರೆ ಏನು? ನಮ್ಮ ಗ್ಲೂಕೋಸ್ ಮಾಲಿಕ್ಯೂಲಲ್ಲಿ ಇರುವಂತಹ ಕೈರಾಲ್ ಕಾರ್ಬನ್ ಆಟಮ್. ಕೈರಾಲ್ ಕಾರ್ಬನ್ ಆಟಮ್ ಅಂತ ಅಂದರೆ ಆ ಕಾರ್ಬನ್ ಆಟಮ್ಗೆ 4 ಡಿಫ್ರೆಂಟ್ ಗ್ರೂಪ್ಗಳು ಅಟ್ಯಾಚ್ ಆಗಿರಬೇಕು. ಓಕೆ, ಆ್ಯಂಡ್ ಇಟ್ ಈಸ್ ಅವೇ ಫ್ರಮ್ ದ ಆಲ್ಡಿಹೈಡ್ ಗ್ರೂಪು. ಸೊ ಈ ಕೈರಾಲ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುವಂಥ OH ಗ್ರೂಪು ರೈಟ್ ಸೈಡಲ್ಲಿದ್ದರೆ ಅದನ್ನು ನಾವು ಡಿ ಕಾನ್ಫಿಗರೇಷನ್ ಅಂತ ಕರಿತೀವಿ. ಆ್ಯಂಡ್ ಪ್ಲಸ್ ಏನಿದೆ ಇದು ಆಪ್ಟಿಕಲ್ ರೊಟೇಷನ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಪ್ಲಸ್ ಚಾರ್ಜ್ ಇದ್ದರೆ ಅದು ಡೆಕ್ಸ್ಟ್ರೋ ರೊಟೇಟ್ರಿ. ಅಂದರೆ ಈ ಮಾಲಿಕ್ಯೂಲ್ಗೆ ನೀವು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಪಾಸ್ ಮಾಡಿದಾಗ ಇದು ರೈಟ್ ಸೈಡ್ಗೆ ಮೂವ್ ಮಾಡುತ್ತೆ ಆ ಲೈಟನ್ನು. ಸೊ ಆದ್ದರಿಂದ ಇದು ಡೆಕ್ಸ್ಟ್ರೋ ರೊಟೇಟ್ರಿ, ಡಿ ಪ್ಲಸ್ ಗ್ಲೂಕೋಸ್. ಸೊ ಅದೇ ರೀತಿಯಾಗಿ ಡಿ ಪ್ಲಸ್ ಗ್ಲಿಸರಾಲ್ಡಿಹೈಡ್. ನೆಕ್ಸ್ಟ್ ಒನ್, cyclic structure of glucose. Open chain structure of glucose does not explain the following reactions. So following reactions in a open chain structure of glucose explain ಮಾಡಲ್ಲ. ಸೊ ಯಾವ್ದು ನೋಡೋಣ. Despite having the aldehyde group, glucose does not react with Skipp's test and it does not form the hydrogen sulfide addition product with sodium hydrogen sulfide. ಸೊ ಗ್ಲೂಕೋಸು ಸ್ಕಿಪ್ಸ್ ಟೆಸ್ಟ್ ಜೊತೆಗೆ ರಿಯಾಕ್ಟ್ ಆಗಲ್ಲ, ಅಂದರೆ ಸ್ಕಿಪ್ಸ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಆಗಲ್ಲ. ಆ್ಯಂಡ್ ಇದು ಒಂದು ಅಡಿಷನ್ ಪ್ರಾಡಕ್ಟನ್ನು ಫಾರ್ಮ್ ಮಾಡಲ್ಲ ವಿತ್ ಸೋಡಿಯಂ ಹೈಡ್ರೋಜನ್ ಸಲ್ಫೈಟ್ ಅಥವಾ ಸೋಡಿಯಂ ಬೈಸಲ್ಫೈಟ್. ದ ಪೆಂಟಾ ಅಸಿಟೇಟ್ ಆಫ್ ಗ್ಲೂಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲ್ ಅಮೈನ್, ಇಂಡಿಕೇಟಿಂಗ್ ದ ಆಬ್ಸೆನ್ಸ್ ಆಫ್ ದ ಫ್ರೀ CHO ಗ್ರೂಪ್. ಸೊ ಪೆಂಟಾ ಅಸಿಟೇಟ್ ಆಫ್ ಗ್ಲೂಕೋಸ್ ಏನಿದೆ ಇದು ಹೈಡ್ರಾಕ್ಸಿಲ್ ಅಮೈನ್ ಜೊತೆಗೆ ರಿಯಾಕ್ಟ್ ಆಗಲ್ಲ. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಆಬ್ಸೆನ್ಸ್ ಆಫ್ ಫ್ರೀ CHO ಗ್ರೂಪ್. ಗ್ಲೂಕೋಸ್ ಈಸ್ ಫೌಂಡ್ ಟು ಬಿ ಎಕ್ಸಿಸ್ಟ್ ಇನ್ 2 ಡಿಫರೆಂಟ್ ಕ್ರಿಸ್ಟಲೈನ್ ಫಾರಮ್ಸ್ ವಿಚ್ ಆರ್ ನೇಮ್ಡ್ ಆಸ್ ಆಲ್ಫಾ ಆ್ಯಂಡ್ ಬೀಟಾ. ಗ್ಲೂಕೋಸು 2 ಡಿಫರೆಂಟ್ ಕ್ರಿಸ್ಟಲೈನ್ ಫಾರ್ಮ್ಸಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಆಲ್ಫಾ ಆ್ಯಂಡ್ ಬೀಟಾ ಫಾರ್ಮಲ್ಲಿ. ಸೊ alpha form glucose obtained by crystallization from concentrated solution of glucose at 303 Kelvin. Concentrated solution of glucose na crystallization ಮಾಡ್ತಿದ್ದಾರೆ at 303 Kelvin temperature. ಆಗ alpha form of glucose ಸಿಗುತ್ತೆ. Beta form glucose obtained by crystallization from hot and saturated aqueous solution at 371 Kelvin. ಸೊ ಬೀಟಾ ಫಾರ್ಮ್ ಹೇಗೆ ಸಿಗುತ್ತೆ ಅಂದರೆ ಇಲ್ಲೂ ಕೂಡ ಕ್ರಿಸ್ಟಲೈಸೇಷನ್ ಮಾಡ್ತಿದ್ದಾರೆ ಆಫ್ ಹಾಟ್ ಆ್ಯಂಡ್ ಸ್ಯಾಚುರೇಟೆಡ್ ಅಕ್ವಿಯಸ್ ಸೊಲ್ಯೂಷನ್ ಅಟ್ ದ ಟೆಂಪ್ರೇಚರ್ 371 Kelvin. ಆಗ ಬೀಟಾ ಫಾರ್ಮ್ ಗ್ಲೂಕೋಸ್ ಸಿಗುತ್ತೆ. ನೆಕ್ಸ್ಟ್ ಒನ್, ಫ್ರಕ್ಟೋಸ್. ಫ್ರಕ್ಟೋಸನ್ನು ಕೀಟೋ ಹೆಕ್ಸೋಸ್ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಫಂಕ್ಷನಲ್ ಗ್ರೂಪು ಕೀಟೋನ್ ಆಗಿರುತ್ತೆ, ಅದೇ ಗ್ಲೂಕೋಸಲ್ಲಿ ಫಂಕ್ಷನಲ್ ಗ್ರೂಪು ಆಲ್ಡಿಹೈಡ್. ಫ್ರಕ್ಟೋಸ್ನ ಮಾಲಿಕ್ಯುಲರ್ ಫಾರ್ಮುಲಾ C6H12O6. ಸೊ ಗ್ಲೂಕೋಸ್ನ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಸೇಮು, ಆದರೆ ಅದರ ಸ್ಟ್ರಕ್ಚರ್ ಅಂದರೆ ಅರೇಂಜ್ಮೆಂಟಲ್ಲಿ ಡಿಫ್ರೆನ್ಸ್ ಇದೆ. ಸೊ ನೀವು ಓಪನ್ ಚೈನ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ ಫ್ರಕ್ಟೋಸ್ ಮಾಲಿಕ್ಯೂಲ್ದು. ಇದು D- ಫ್ರಕ್ಟೋಸ್.
ಸೊ ಡಿ ಅಂದರೆ ಗೊತ್ತಾಯ್ತು ನಿಮಗೆ ಕಾನ್ಫಿಗರೇಷನ್, OH ಗ್ರೂಪು ರೈಟ್ ಸೈಡಲ್ಲಿದ್ದರೆ ಸೊ ಅದು ಡಿ ಕಾನ್ಫಿಗರೇಷನ್. ಸೊ ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ, ಲೀವೋ ರೊಟೇಟ್ರಿ. ಸೊ ಪ್ಲಸ್ ಇದ್ದರೆ ಡೆಕ್ಸ್ಟ್ರೋ ರೊಟೇಟ್ರಿ, ಮೈನಸ್ ಇದ್ದರೆ ಲೀವೋ ರೊಟೇಟ್ರಿ. ಅಂದರೆ ಈ ಮಾಲಿಕ್ಯೂಲು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಲೆಫ್ಟ್ ಸೈಡ್ಗೆ ರೊಟೇಟ್ ಮಾಡುತ್ತೆ. ಇಟ್ ಆಲ್ಸೋ ಎಕ್ಸಿಸ್ಟ್ ಇನ್ 2 ಸೈಕ್ಲಿಕ್ ಫಾರಮ್ಸ್. ಸೊ ಇದು ಕೂಡ 2 ಸೈಕ್ಲಿಕ್ ಫಾರ್ಮ್ಸಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಇದನ್ನು ಫ್ಯೂರನೂಸ್ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂದರೆ ಸೊ ಇದರ ಅಪಿಯರೆನ್ಸ್ ಫ್ಯೂರಾನ್ ರಿಂಗ್ ಥರ ಇದೆ. ಸೊ ಫ್ಯೂರಾನ್ ಅಂತ ಅಂದರೆ ಇದು ಒಂದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್. ಸೊ ನಾವು ಹೇಳಿದ್ವಿ 2 ಸೈಕ್ಲಿಕ್ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ. ಸೊ ಒಂದು ಆಲ್ಫಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್, ಇನ್ನೊಂದು ಬೀಟಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್. ಸೊ ನೆಕ್ಸ್ಟ್ ಒನ್ ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್. ಸೊ ಇದು ಆಲ್ಫಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್, ಇದು ಬೀಟಾ ಡಿ ಮೈನಸ್ ಫ್ರಕ್ಟೋಫ್ಯೂರನೋಸ್. ಸೊ ಆಲ್ಫಾ ಅಂತ ಅಂದರೆ ಇಲ್ಲಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುವಂಥ OH ಗ್ರೂಪ್ ಇದೆಯಲ್ಲ, ಸೊ ಇದು ಲೋಯರ್ ಎಂಡ್ ಇದ್ದರೆ ಇದು ಆಲ್ಫಾ ಆಗುತ್ತೆ. ಅದೇ ಈ OH ಗ್ರೂಪು ಅಪ್ಪರ್ ಎಂಡಲ್ಲಿದ್ದರೆ ಇದನ್ನು ಬೀಟಾ ಅಂತ ಕರಿತೀವಿ. Cyclic structure. One of the OH groups may add to the CHO group and forms cyclic hemiacetal structure. CHO ಗ್ರೂಪ್ಗೆ ಒಂದು OH ಗ್ರೂಪು ಆ್ಯಡ್ ಆಗಿ cyclic hemiacetal structure ಫಾರ್ಮ್ ಮಾಡುತ್ತೆ. The 2 cyclic forms exist in equilibrium with open chain structure. ಸೊ ಇಲ್ಲಿ 2 ಸೈಕ್ಲಿಕ್ ಫಾರ್ಮ್ಸ್ಗಳು ಎಕ್ಸಿಸ್ಟ್ ಆಗುತ್ತೆ ಇನ್ ಈಕ್ವಿಲಿಬ್ರಿಯಮ್ ವಿತ್ ಓಪನ್ ಚೈನ್ ಸ್ಟ್ರಕ್ಚರ್. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಸೈಕ್ಲಿಕ್ ಸ್ಟ್ರಕ್ಚರ್ಸ್. The 2 cyclic hemiacetal forms of glucose differ only in the configuration of the hydroxyl group at C1 is called anomeric carbon. Such isomers are called anomers. ಗ್ಲೂಕೋಸ್ನ 2 ಸೈಕ್ಲಿಕ್ ಹೆಮಿಯಾಸಿಟಾಲ್ ಫಾರ್ಮ್ಸು ಕಾನ್ಫಿಗರೇಷನಿಂದ ಡಿಫರ್ ಆಗುತ್ತೆ. ದ ಕಾನ್ಫಿಗರೇಷನ್ ಆಫ್ ದ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ C1. ಸೊ ಈ C1ನ ಆನೋಮರಿಕ್ ಕಾರ್ಬನ್ ಅಂತ ಕರೀತಾರೆ ಆ್ಯಂಡ್ ಅದರ ಐಸೋಮರ್ನ ಆನೋಮರ್ಸ್ ಅಂತ ಕರೀತಾರೆ. 6 ಮೆಂಬರ್ಡ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಈಸ್ ಕಾಲ್ಡ್ ಆಸ್ ಪೈರನೋಸ್. ಗ್ಲೂಕೋಸನ್ನು ಪೈರನೋಸ್ ಅಂತ ಕರೀತಾರೆ. ಯಾಕೆ ಅಂದರೆ ನಮ್ಮ ಹ್ಯಾವರ್ತ್ ಸ್ಟ್ರಕ್ಚರ್, ಗ್ಲೂಕೋಸ್ ಮಾಲಿಕ್ಯೂಲ್ನ ಹ್ಯಾವರ್ತ್ ಸ್ಟ್ರಕ್ಚರು ಪೈರಾನ್ ರಿಂಗನ್ನು ರಿಸೆಂಬಲ್ ಮಾಡುತ್ತೆ. ಪೈರಾನ್ ಅನ್ನುವಂಥದ್ದು ಒಂದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್. ಸೊ ಇಲ್ಲಿ ಹ್ಯಾವರ್ತ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ, ಆಲ್ಫಾ ಡಿ ಪ್ಲಸ್ ಗ್ಲೂಕೋಪೈರನೋಸ್, ಬೀಟಾ ಡಿ ಪ್ಲಸ್ ಗ್ಲೂಕೋಪೈರನೋಸ್. ಸೊ ಫಸ್ಟ್ ಕಾರ್ಬನ್ ಆಟಮ್ಗೆ OH ಗ್ರೂಪು ಲೋಯರ್ ಎಂಡಲ್ಲಿದೆ, ಸೊ ಅದರಿಂದ ಇದು ಆಲ್ಫಾ. ಇಲ್ಲಿ OH ಗ್ರೂಪು ಅಪ್ಪರ್ ಎಂಡಲ್ಲಿದೆ, ಆದ್ದರಿಂದ ಬೀಟಾ. ಸೊ ಆಲ್ಫಾ ಡಿ ಪ್ಲಸ್ ಗ್ಲೂಕೋಪೈರನೋಸ್, ಬೀಟಾ ಡಿ ಪ್ಲಸ್ ಗ್ಲೂಕೋಪೈರನೋಸ್. ಸೊ ಈ ನೇಮನ್ನು ಕರೆಯೋದು ನಾವು ಹ್ಯಾವರ್ತ್ ಸ್ಟ್ರಕ್ಚರಲ್ಲಿ. ಅದೇ ಓಪನ್ ಚೈನ್ ಸ್ಟ್ರಕ್ಚರ್ ಆದರೆ ಅಲ್ಲಿ ಗ್ಲೂಕೋಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಡೈಸ್ಯಾಕರೈಡ್ಸ್. ಏನು ಡೈಸ್ಯಾಕರೈಡ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ವಿಚ್ ಕನ್ಸಿಸ್ಟ್ ಆಫ್ 2 ಶುಗರ್ ಯೂನಿಟ್ಸ್ ಆರ್ ಕಾಲ್ಡ್ ಡೈಸ್ಯಾಕರೈಡ್ಸ್. ಕಾರ್ಬೋಹೈಡ್ರೇಟ್ಸಲ್ಲಿ 2 ಶುಗರ್ ಯೂನಿಟ್ಸ್ ಇದ್ದರೆ ಅದನ್ನು ಡೈಸ್ಯಾಕರೈಡ್ಸ್ ಅಂತ ಕರೀತಾರೆ. ದ 2 ಮೊನೋಸ್ಯಾಕರೈಡ್ಸ್ ಆರ್ ಜಾಯಿನ್ಡ್ ಬೈ ಗ್ಲೈಕಾಸಿಡಿಕ್ ಲಿಂಕೇಜ್. ಸೊ ಈ 2 ಮೊನೋಸ್ಯಾಕರೈಡ್ ಯೂನಿಟ್ಸ್ಗಳು ಹೇಗೆ ಜಾಯಿನ್ ಆಗಿದೆ, ಜಾಯಿನ್ ಬೈ ಗ್ಲೈಕಾಸಿಡಿಕ್ ಲಿಂಕೇಜ್. ಸೊ ಗ್ಲೈಕಾಸಿಡಿಕ್ ಲಿಂಕೇಜ್ ಅಂದರೆ ನಮ್ಮ ಕಾರ್ಬೋಹೈಡ್ರೇಟ್ಸಲ್ಲಿ ಇರುವಂಥ ಬಾಂಡಿಂಗ್. ಸೊ ಈ ಡೈಸ್ಯಾಕರೈಡ್ಸ್ಗೆ ಎಕ್ಸಾಂಪಲ್ಸ್ ನೋಡೋದಾದರೆ ಸುಕ್ರೋಸ್, ಲ್ಯಾಕ್ಟೋಸ್. ಸೊ ಹಾಗಾದರೆ ಏನು ಡೈಸ್ಯಾಕರೈಡ್ ಅಂದರೆ ಮೊನೋಸ್ಯಾಕರೈಡ್ ಪ್ಲಸ್ ಮೊನೋಸ್ಯಾಕರೈಡ್ ಗಿವ್ ರೈಸ್ ಟು ಡೈಸ್ಯಾಕರೈಡ್. ಸೊ ಇವೆರಡು ಜಾಯಿನ್ ಆಗಬೇಕಾದ್ರೆ ಒಂದು ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಒನ್ ಸುಕ್ರೋಸ್. ಸುಕ್ರೋಸನ್ನು ಟೇಬಲ್ ಶುಗರ್ ಅಂತಲೂ ಕೂಡ ಕರೀತಾರೆ. ಸುಕ್ರೋಸ್ ಅನ್ನುವಂಥದ್ದು ಡೈಸ್ಯಾಕರೈಡು. ಸುಕ್ರೋಸ್ ಯಾವುದರಿಂದ ಆಗಿದೆ, ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸಿಂದ. ಇದು ಒಂದು ನಾನ್ ರೆಡ್ಯೂಸಿಂಗ್ ಶುಗರ್. ಸೊ ನಾನ್ ರೆಡ್ಯೂಸಿಂಗ್ ಅಂದರೆ ಗೊತ್ತಿದೆ ನಿಮಗೆ. ಸೊ ಫೇಲಿಂಗ್ಸ್ ಸೊಲ್ಯೂಷನ್ ಆ್ಯಂಡ್ ಟಾಲೆನ್ಸ್ ರಿಯೇಜೆಂಟನ್ನು ರೆಡ್ಯೂಸ್ ಮಾಡಲ್ಲ. ಇದರ ಮಾಲಿಕ್ಯುಲರ್ ಫಾರ್ಮುಲಾ C12H22O11. 2 monosaccharides are held together by a glycosidic linkage between C1 of alpha glucose and C2 of beta fructose. ಸೊ ಸುಕ್ರೋಸ್ ಆಗಿರೋದು ಗ್ಲೂಕೋಸ್ ಮತ್ತು ಫ್ರಕ್ಟೋಸಿಂದ. ಈ 2 ಮೊನೋಸ್ಯಾಕರೈಡ್ಸ್ಗಳು ಗ್ಲೈಕಾಸಿಡಿಕ್ ಲಿಂಕೇಜಿಂದ ಬಾಂಡಿಂಗ್ ಆಗಿದೆ. ಸೊ ಈ ಗ್ಲೈಕಾಸಿಡಿಕ್ ಲಿಂಕೇಜ್ ಯಾವುದ್ರ ನಡುವೆ ಫಾರ್ಮ್ ಆಗಿರೋದು,
ಸೊ ಆಲ್ಫಾ ಗ್ಲೂಕೋಸ್ನ C1 ಅಂದರೆ ಫಸ್ಟ್ ಕಾರ್ಬನ್ ಐಟಮ್ ಆ್ಯಂಡ್ ಬೀಟಾ ಫ್ರಕ್ಟೋಸ್ನ ಸೆಕೆಂಡ್ ಕಾರ್ಬನ್ ಐಟಮ್. ಸೊ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ. ಸೊ ಇದು ಆಲ್ಫಾ ಗ್ಲೂಕೋಸ್, ಇದು ಬೀಟಾ ಫ್ರಕ್ಟೋಸ್. ಸೊ ಆಲ್ಫಾ ಅಂದರೆ ಗೊತ್ತಿದೆ ನಿಮಗೆ, OH ಗ್ರೂಪು ಡೌನ್ವರ್ಡ್ ಕೆಳಗಡೆ ಇದ್ದರೆ ಸೊ ಅದು ಆಲ್ಫಾ, OH ಗ್ರೂಪ್ ಮೇಲ್ಗಡೆ ಇದ್ದರೆ ಬೀಟಾ ಆಗುತ್ತೆ. ಸೊ ಇಲ್ಲಿ C1 ಕಾರ್ಬನ್ ಐಟಮ್ ಮತ್ತು ಇಲ್ಲಿ C2 ಕಾರ್ಬನ್ ಐಟಮ್ನ ನಡುವೆ ಗ್ಲೈಕೋಸಿಡಿಕ್ ಲಿಂಕೇಜ್ ಫಾರ್ಮ್ ಆಗಿದೆ. ನೆಕ್ಸ್ಟ್ ಒನ್, ಇನ್ವರ್ಷನ್ ಆಫ್ ಕೇನ್ ಶುಗರ್. ಸುಕ್ರೋಸನ್ನು ಕೇನ್ ಶುಗರ್ ಅಂತಲೂ ಕೂಡ ಕರೀತಾರೆ. ಸುಕ್ರೋಸ್ ಈಸ್ ಡೆಕ್ಸ್ಟ್ರೋರೊಟೇಟರಿ ಕಾಂಪೌಂಡ್. ಆನ್ ಹೈಡ್ರಾಲಿಸಿಸ್ ಇಟ್ ಗಿವ್ಸ್ ಡೆಕ್ಸ್ಟ್ರೋರೊಟೇಟರಿ ಗ್ಲೂಕೋಸ್ ಆ್ಯಂಡ್ ಲೀವೋರೊಟೇಟರಿ ಫ್ರಕ್ಟೋಸ್. ಸುಕ್ರೋಸ್ ಅನ್ನುವಂಥದ್ದು ಡೆಕ್ಸ್ಟ್ರೋರೊಟೇಟರಿ ಕಾಂಪೌಂಡ್. ಇದನ್ನು ಹೈಡ್ರೋಲೈಸ್ ಮಾಡಿದಾಗ ನಮಗೆ ಡೆಕ್ಸ್ಟ್ರೋರೊಟೇಟರಿ ಗ್ಲೂಕೋಸ್ ಮತ್ತು ಲೀವೋರೊಟೇಟರಿ ಫ್ರಕ್ಟೋಸ್ ಸಿಗುತ್ತೆ. ಡೆಕ್ಸ್ಟ್ರೋರೊಟೇಟರಿ ಅಂದರೆ ಸೊ ಈ ಮಾಲಿಕ್ಯೂಲ್ಗೆ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಪಾಸ್ ಮಾಡಿದಾಗ ಅದು ಆ ಲೈಟನ್ನು ರೈಟ್ ಸೈಡ್ಗೆ ರೊಟೇಟ್ ಮಾಡಿದ್ರೆ ಅದು ಡೆಕ್ಸ್ಟ್ರೋರೊಟೇಟರಿ, ಅದೇ ಲೆಫ್ಟ್ ಸೈಡ್ಗೆ ರೊಟೇಟ್ ಮಾಡಿದ್ರೆ ಲೀವೋರೊಟೇಟರಿ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. C12H22O11 plus H2O give rise to glucose and fructose. The specific rotation of fructose, that is a minus 92.4 degree, is more than the specific rotation of glucose, that is a plus 52.5 degree. Hence, the mixture is levorotatory. So, ಫ್ರಕ್ಟೋಸ್ನ ಸ್ಪೆಸಿಫಿಕ್ ರೊಟೇಷನ್ನು ಗ್ಲೂಕೋಸ್ನ ಸ್ಪೆಸಿಫಿಕ್ ರೊಟೇಷನ್ಗಿಂತ ಜಾಸ್ತಿ ಇದೆ. ಆದ್ದರಿಂದ ಮಿಕ್ಸ್ಚರ್ ನಮಗೆ ಸಿಗುವಂಥದ್ದು ಲೀವೋರೊಟೇಟರಿ ಆಗಿರುತ್ತೆ. ದಸ್ ಹೈಡ್ರಾಲಿಸಿಸ್ ಆಫ್ ಸುಕ್ರೋಸ್ bring about a change in the sign of optical rotation from dextro to levo. Hence, the process is called inversion of cane sugar and the products are invert sugars. ಸುಕ್ರೋಸನ್ನು ಹೈಡ್ರೋಲೈಸ್ ಮಾಡಿದಾಗ ಆಪ್ಟಿಕಲ್ ರೊಟೇಷನ್ನ ಸೈನಲ್ಲಿ ಚೇಂಜ್ ಆಗುತ್ತೆ, ಅಂದರೆ ಫ್ರಮ್ ಡೆಕ್ಸ್ಟ್ರೋ ಟು ಲೀವೋ. ಸೊ ಆದ್ದರಿಂದ ಇದನ್ನು ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಕರೀತಾರೆ. ಆ್ಯಂಡ್ ಏನು ಪ್ರಾಡಕ್ಟ್ ಸಿಗುತ್ತೆ ಅದನ್ನು ಇನ್ವರ್ಟ್ ಶುಗರ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಮಾಲ್ಟೋಸ್. ಮಾಲ್ಟೋಸ್ ಅನ್ನುವಂಥದ್ದು ಡೈಸ್ಯಾಕ್ಯಾರೈಡ್ಗೆ ಎಕ್ಸಾಂಪಲ್. ಈ ಮಾಲ್ಟೋಸಲ್ಲಿ 2 ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಇದೆ. ಇದು ಒಂದು ರೆಡ್ಯೂಸಿಂಗ್ ಶುಗರ್. ಸೊ ರೆಡ್ಯೂಸಿಂಗ್ ಶುಗರ್ ಅಂದರೆ ಇದು ಫೇಲಿಂಗ್ಸ್ ಸೊಲ್ಯೂಷನ್ ಮತ್ತು ಟಾಲೆನ್ಸ್ ರಿಯೇಜೆಂಟನ್ನು ರೆಡ್ಯೂಸ್ ಮಾಡುತ್ತೆ. ಇದರ ಮಾಲಿಕ್ಯುಲರ್ ಫಾರ್ಮುಲಾ C12H22O11. 2 monosaccharides are held together by a glycosidic linkage between C1 of glucose first and C4 of another glucose second molecule. ಇಲ್ಲಿ 2 ಮೋನೋಸ್ಯಾಕರೈಡ್ಸ್ ಅಂದರೆ 2 ಗ್ಲೂಕೋಸ್ ಮಾಲಿಕ್ಯೂಲ್ಸ್ಗಳು ಗ್ಲೈಕೋಸಿಡಿಕ್ ಲಿಂಕೇಜಿಂದ ಬಾಂಡಿಂಗ್ ಆಗಿದೆ. ಸೊ ಇಲ್ಲಿ ಗ್ಲೈಕೋಸಿಡಿಕ್ ಲಿಂಕೇಜ್ ಯಾವುದ್ರ ನಡುವೆ ಇದೆ ಅಂದರೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ನ C1 ಅಂದರೆ ಫಸ್ಟ್ ಕಾರ್ಬನ್ ಐಟಮ್ ಆ್ಯಂಡ್ ಇನ್ನೊಂದು ಗ್ಲೂಕೋಸ್ ಮಾಲಿಕ್ಯೂಲ್ನ C4 ಅಂದರೆ ಫೋರ್ತ್ ಕಾರ್ಬನ್ ಐಟಮ್. ಸ್ಟ್ರಕ್ಚರ್ನ ನೋಡ್ತಾ ಇದ್ದೀರಾ. ಸೊ ಇದು ಫಸ್ಟ್ ಗ್ಲೂಕೋಸ್ ಮಾಲಿಕ್ಯೂಲ್. ಸೊ ಇದರಲ್ಲಿರುವಂಥ ಫಸ್ಟ್ ಕಾರ್ಬನ್ ಐಟಮ್. ಸೊ ಸೆಕೆಂಡ್ ಗ್ಲೂಕೋಸ್ ಮಾಲಿಕ್ಯೂಲ್ನ ಫೋರ್ತ್ ಕಾರ್ಬನ್ ಐಟಮ್. ಸೊ ನಾವು ನಂಬರಿಂಗ್ನ ಇಲ್ಲಿಂದ ಶುರು ಮಾಡ್ತೀವಿ, 1 2 3 4 5 6. ಸೊ ಅದೇ ಥರ ಇಲ್ಲೂ ಕೂಡ. ಸೊ ಇದು ಮಾಲ್ಟೋಸ್ನ ಸ್ಟ್ರಕ್ಚರ್. ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಅನ್ನುವಂಥದ್ದು ಡೈಸ್ಯಾಕರೈಡ್. ಇದನ್ನು ಮಿಲ್ಕ್ ಶುಗರ್ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂದರೆ ಇದು ಮಿಲ್ಕಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಲ್ಯಾಕ್ಟೋಸಲ್ಲಿ ಇರುವಂಥದ್ದು ಗ್ಯಾಲಕ್ಟೋಸ್ ಆ್ಯಂಡ್ ಗ್ಲೂಕೋಸ್. ಇದು ಒಂದು ರೆಡ್ಯೂಸಿಂಗ್ ಶುಗರ್. ಇದರ ಮಾಲಿಕ್ಯುಲರ್ ಫಾರ್ಮುಲಾ C12H22O11. 2 monosaccharides are held together by a linkage between C1 of galactose and C4 of glucose. ಇಲ್ಲಿ ಇರುವಂಥ 2 ಮೋನೋಸ್ಯಾಕರೈಡ್ಸ್ ಅಂದರೆ ಗ್ಯಾಲಕ್ಟೋಸ್ ಆ್ಯಂಡ್ ಗ್ಲೂಕೋಸು. ಸೊ ಇವುಗಳ ನಡುವೆ ಇರುವಂಥದ್ದು ಗ್ಲೈಕೋಸಿಡಿಕ್ ಲಿಂಕೇಜ್ ಹೇಗೆ ಫಾರ್ಮ್ ಆಗಿದೆ. ಸೊ ಬಿಟ್ವೀನ್ C1 ಆಫ್ ಗ್ಯಾಲಕ್ಟೋಸ್. ಸೊ ಗ್ಯಾಲಕ್ಟೋಸ್ನ C1 ಫಸ್ಟ್ ಕಾರ್ಬನ್ ಐಟಮ್ ಆ್ಯಂಡ್ ಫೋರ್ತ್ ಕಾರ್ಬನ್ ಐಟಮ್ ಆಫ್ ಗ್ಲೂಕೋಸ್. ಸೊ ಇದು ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್. ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು N ಶೇಪ್ ಲ್ಯಾಕ್ಟೋಸಲ್ಲಿ. ಮಾಲ್ಟೋಸ್ ಆದರೆ U ಶೇಪ್ ಇರುತ್ತೆ ಇವುಗಳ ನಡುವೆ. ಸೊ ಅದನ್ನು ನೆನ್ಪಿಟ್ಕೊಡಿ. ನೆಕ್ಸ್ಟ್ ಒನ್, ಪಾಲಿಸ್ಯಾಕರೈಡ್ಸ್. Polysaccharides are the carbohydrates which consist of
ಲಾರ್ಜ್ ನಂಬರ್ ಆಫ್ ಶುಗರ್ ಯೂನಿಟ್ಸ್, ದಟ್ ಈಸ್ ಮೋನೋಸ್ಯಾಕರೈಡ್ಸ್. ಸೊ ಪಾಲಿಸ್ಯಾಕರೈಡ್ಸ್ ಅನ್ನುವಂಥದ್ದು ಕಾರ್ಬೋಹೈಡ್ರೇಟ್ಸ್, ಇದರಲ್ಲಿ ಲಾರ್ಜ್ ನಂಬರ್ ಆಫ್ ಶುಗರ್ ಯೂನಿಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಶುಗರ್ ಯೂನಿಟ್ಸ್ ಜಾಯಿನ್ಡ್ ಬೈ ಗ್ಲೈಕೋಸಿಡಿಕ್ ಲಿಂಕೇಜ್. ಸೊ ಈ ಶುಗರ್ ಯೂನಿಟ್ಸ್ಗಳು ಹೇಗೆ ಜಾಯಿನ್ ಆಗಿದೆ? ಬೈ ಗ್ಲೈಕೋಸಿಡಿಕ್ ಲಿಂಕೇಜ್, ವಿಚ್ ಆ್ಯಕ್ಟ್ ಆಸ್ ಫುಡ್ ಸ್ಟೋರೇಜ್ ಆರ್ ಸ್ಟ್ರಕ್ಚರಲ್ ಮೆಟೀರಿಯಲ್ಸ್. ಸೊ ಪಾಲಿಸ್ಯಾಕರೈಡ್ಸ್ಗಳು ಫುಡ್ ಸ್ಟೋರೇಜ್ ಮೆಟೀರಿಯಲ್ ಅಥವಾ ಸ್ಟ್ರಕ್ಚರಲ್ ಮೆಟೀರಿಯಲ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಎಕ್ಸಾಂಪಲ್ಸ್ ನೋಡೋದಾದರೆ ಸ್ಟಾರ್ಚ್, ಗ್ಲೈಕೋಜನ್, ಸೆಲ್ಯುಲೋಸ್. ಫಸ್ಟ್ ಒನ್ ಸ್ಟಾರ್ಚ್. ಸೊ ಸ್ಟಾರ್ಚ್ ಅನ್ನುವಂಥದ್ದು ಪಾಲಿಸ್ಯಾಕರೈಡು. ಇದು ಪ್ಲ್ಯಾಂಟ್ಸ್ಗಳಲ್ಲಿ ಸ್ಟೋರೇಜ್ ಪಾಲಿಸ್ಯಾಕರೈಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇದರಲ್ಲಿ ಗ್ಲೂಕೋಸ್ ಯೂನಿಟ್ಸ್ಗಳಿದೆ. ಸ್ಟಾರ್ಚನ್ನು ಅಮೈಲೋಸ್ ಪ್ಲಸ್ ಅಮೈಲೋಪೆಕ್ಟಿನ್ ಅಂತ ಕರೀತಾರೆ. ಸೊ ಇವೆರಡರ ಕಾಂಬಿನೇಷನ್ನೇ ಸ್ಟಾರ್ಚ್. ಸೊ ಇದು ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ನೋಡೋದಾದರೆ ಸೀರಿಯಲ್ಸ್, ರೂಟ್ಸ್, ವೆಜಿಟೇಬಲ್ಸ್. ಸೊ ಇಲ್ಲೆಲ್ಲವೂ ಕೂಡ ಸ್ಟಾರ್ಚ್ ಪ್ರೆಸೆಂಟ್ ಇರುತ್ತೆ. ಅಮೈಲೋಸ್ ಅನ್ನುವಂಥದ್ದು ವಾಟರ್ ಸಾಲ್ಯುಬಲ್ ಕಾಂಪೋನೆಂಟು. ಇದು ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ. ಸ್ಟಾರ್ಚಲ್ಲಿ 15 to 20% ಅಮೈಲೋಸ್ ಇರುತ್ತೆ. ಅಂದರೆ 100 ಗ್ರಾಮಷ್ಟು ಸ್ಟಾರ್ಚ್ ಇದೆ ಅಂದರೆ ಅದರಲ್ಲಿ 15ರಿಂದ 20 ಗ್ರಾಮಷ್ಟು ಅಮೈಲೋಸ್ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಈ ಅಮೈಲೋಸಲ್ಲಿ C1 to C4 ಗ್ಲೈಕೋಸಿಡಿಕ್ ಲಿಂಕೇಜ್ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಪಾರ್ಷಿಯಲ್ ಸ್ಟ್ರಕ್ಚರ್ ಆಫ್ ಅಮೈಲೋಸ್. ಸೊ ಇನ್ನೊಂದಿಷ್ಟು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಇರುವಂಥದ್ದು C1 to C4 ಗ್ಲೈಕೋಸಿಡಿಕ್ ಲಿಂಕೇಜ್. ಸೊ ಫಸ್ಟ್ ಕಾರ್ಬನ್ ಐಟಮ್ ಆ್ಯಂಡ್ ಫೋರ್ತ್ ಕಾರ್ಬನ್ ಐಟಮ್. ನೆಕ್ಸ್ಟ್ ಒನ್ ಅಮೈಲೋಪೆಕ್ಟಿನ್ ಅನ್ನುವಂಥದ್ದು ವಾಟ್ರಲ್ಲಿ ಸಾಲ್ಯುಬಲ್ ಆಗಲ್ಲ. ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಆ್ಯಂಡ್ ಸ್ಟಾರ್ಚಲ್ಲಿ 80 to 85% ಅಮೈಲೋಪೆಕ್ಟಿನ್ ಇರುತ್ತೆ. ಅಂದರೆ 100 ಗ್ರಾಮಷ್ಟು ಸ್ಟಾರ್ಚ್ ಇದ್ದರೆ 80ರಿಂದ 85 ಗ್ರಾಮಷ್ಟು ಅಮೈಲೋಪೆಕ್ಟಿನ್ ಇರುತ್ತೆ. ಇದರಲ್ಲಿ C1 to C4 ಆ್ಯಂಡ್ C1 to C6 ಗ್ಲೈಕೋಸಿಡಿಕ್ ಲಿಂಕೇಜ್ ಇರುತ್ತೆ. ಸ್ಟ್ರೈಟ್ ಚೈನ್ ಆ್ಯಂಡ್ ಬ್ರಾಂಚೆಡ್ ಚೈನ್ ಎರಡೂ ಕೂಡ ಇರುವಂಥದ್ದು. ಇಲ್ಲಿ ನೋಡ್ತಿರುವಂಥದ್ದು ಪಾರ್ಷಿಯಲ್ ಸ್ಟ್ರಕ್ಚರ್ ಆಫ್ ಅಮೈಲೋಪೆಕ್ಟಿನ್. ಇಲ್ಲಿರುವಂಥದ್ದು C1 to C4 ಗ್ಲೈಕೋಸಿಡಿಕ್ ಲಿಂಕೇಜ್ ಆ್ಯಂಡ್ ಇದು C1 to C4 ಗ್ಲೈಕೋಸಿಡಿಕ್ ಲಿಂಕೇಜ್. ಸೊ ಬ್ರಾಂಚಿಂಗ್. ಸೊ ಫಸ್ಟ್ ಕಾರ್ಬನ್ ಐಟಮ್, ಸಿಕ್ಸ್ತ್ ಕಾರ್ಬನ್ ಐಟಮ್. ನೆಕ್ಸ್ಟ್ ಒನ್ ಸೆಲ್ಯುಲೋಸ್ ಅನ್ನುವಂಥದ್ದು ಪಾಲಿಸ್ಯಾಕರೈಡ್, ಕಾನ್ಸ್ಟಿಟ್ಯೂಯೆಂಟ್ ಆಫ್ ಸೆಲ್ ವಾಲ್ ಆಫ್ ಪ್ಲ್ಯಾಂಟ್ ಸೆಲ್ಸ್. ಪ್ಲ್ಯಾಂಟ್ ಸೆಲ್ಸಲ್ಲಿ ಇರುವಂಥ ಸೆಲ್ ವಾಲ್ನ ಕಾನ್ಸ್ಟಿಟ್ಯೂಯೆಂಟ್. ಸ್ಟ್ರೈಟ್ ಚೈನ್ ಪಾಲಿಸ್ಯಾಕರೈಡ್ ಮೇಡ್ ಅಪ್ ಆಫ್ ಬೀಟಾ ಗ್ಲೂಕೋಸ್ ಯೂನಿಟ್ಸ್ ವಿಚ್ ಆರ್ ಜಾಯಿನ್ಡ್ ಬೈ ಗ್ಲೈಕೋಸಿಡಿಕ್ ಲಿಂಕೇಜ್ ಬಿಟ್ವೀನ್ C1 of one glucose unit and C4 of another glucose unit. ಸೊ ಇದು ಒಂದು ಸ್ಟ್ರೈಟ್ ಚೈನ್ ಪಾಲಿಸ್ಯಾಕರೈಡು. ಸೊ ಯಾವುದರಿಂದ ಆಗಿದೆ? ಬೀಟಾ ಗ್ಲೂಕೋಸ್ ಯೂನಿಟ್ಸಿಂದ. ಸೊ ಈ ಗ್ಲೂಕೋಸ್ ಯೂನಿಟ್ಸ್ಗಳು ಜಾಯಿನ್ ಆಗಿರೋದು ಥ್ರೂ ಗ್ಲೈಕೋಸಿಡಿಕ್ ಲಿಂಕೇಜ್ ಬಿಟ್ವೀನ್ C1 of one glucose unit ಆ್ಯಂಡ್ C4 of another glucose unit. ಸೊ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ನ C1 ಕಾರ್ಬನ್ ಐಟಮ್, ಇನ್ನೊಂದು ಗ್ಲೂಕೋಸ್ ಮಾಲಿಕ್ಯೂಲ್ನ C4 ಕಾರ್ಬನ್ ಐಟಮ್ ಅಂದರೆ ಫೋರ್ತ್ ಕಾರ್ಬನ್ ಐಟಮ್ನ ಜೊತೆಗೆ ಬಾಂಡಿಂಗ್ ಮಾಡ್ಕೊಂಡಿದೆ. ದಟ್ ಈಸ್ ಗ್ಲೈಕೋಸಿಡಿಕ್ ಲಿಂಕೇಜ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಸೆಲ್ಯುಲೋಸ್ನ ಸ್ಟ್ರಕ್ಚರ್. ಸೊ ಇಟ್ ಇಸ್ ಅ ಪಾರ್ಷಿಯಲ್ ಸ್ಟ್ರಕ್ಚರ್ ಆಫ್ ಸೆಲ್ಯುಲೋಸ್. ಸೊ ಯಾಕೆ n ನಂಬರ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಇದೆ ಇದರಲ್ಲಿ. ಸೊ ಇವೆಲ್ಲವೂ ಕೂಡ ಎಕ್ಸಾಂಪಲ್ಸ್ ಫಾರ್ ಪಾಲಿಸ್ಯಾಕರೈಡ್ಸ್. ಸೊ ಇದು C1 to C4 ಗ್ಲೈಕೋಸಿಡಿಕ್ ಲಿಂಕೇಜ್. ಒನ್ ಗ್ಲೈಕೋಜನ್ ಅನ್ನುವಂಥದ್ದು ಪಾಲಿಸ್ಯಾಕರೈಡ್. ಇದು ಅನಿಮಲ್ಸಲ್ಲಿ ಪ್ರೆಸೆಂಟ್ ಇರುವಂತಹ ಸ್ಟೋರೇಜ್ ಪಾಲಿಸ್ಯಾಕರೈಡ್. ಆ್ಯಂಡ್ ಇದರ ಸ್ಟ್ರಕ್ಚರ್ ಅಮೈಲೋಪೆಕ್ಟಿನ್ಗೆ ಸಿಮಿಲರ್ ಆಗಿದೆ. ಆದರೆ ಗ್ಲೈಕೋಜನಲ್ಲಿ 10 ಗ್ಲೂಕೋಸ್ ಯೂನಿಟ್ಸ್ಗೊಂದ್ಸಲ ಬ್ರಾಂಚಿಂಗ್ ಆಗುತ್ತೆ. ಗ್ಲೈಕೋಜನಲ್ಲಿ 10 ಗ್ಲೂಕೋಸ್ ಯೂನಿಟ್ಸ್ಗಳ ಆದಮೇಲೆ ಒಂದು ಬ್ರಾಂಚಿಂಗ್ ಇರುತ್ತೆ. ಸೊ ಈ ಗ್ಲೈಕೋಜನನ್ನು ಅನಿಮಲ್ ಸ್ಟಾರ್ಚ್ ಅಂತಲೂ ಕೂಡ ಕರೀತಾರೆ. ಸೊ ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ನೋಡೋದಾದರೆ ಲಿವರ್, ಮಸಲ್ಸ್, ಬ್ರೈನ್. ಬಾಡಿ ನೀಡ್ಸ್ ಗ್ಲೂಕೋಸ್. ಎನ್ಸೈಮ್ಸ್ ಬ್ರೇಕ್ ದ ಗ್ಲೈಕೋಜನ್ ಡೌನ್ ಟು ಗ್ಲೂಕೋಸ್. ಸೊ ಯಾವಾಗ ಬಾಡಿಗೆ ಗ್ಲೂಕೋಸ್ ಬೇಕಾಗುತ್ತೆ ಆಗ ಎನ್ಸೈಮ್ಸು ಗ್ಲೈಕೋಜನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಹೇಗೆ? ಬೈ ಬ್ರೇಕಿಂಗ್ ದ ಗ್ಲೈಕೋಜನ್ ಮಾಲಿಕ್ಯೂಲ್. ಇಟ್ ಈಸ್ ಆಲ್ಸೋ ಫೌಂಡ್ ಇನ್ ಫಂಗೈ ಆ್ಯಂಡ್ ಈಸ್ಟ್. ಸೊ ಫಂಗೈ ಮತ್ತು ಈಸ್ಟಲ್ಲೂ ಕೂಡ ಗ್ಲೈಕೋಜನ್ ಪ್ರೆಸೆಂಟ್ ಇರುತ್ತೆ.
ಸೊ ಇಲ್ಲಿ ನೋಡ್ತಿರುವಂಥದ್ದು ಪಾರ್ಷಿಯಲ್ ಸ್ಟ್ರಕ್ಚರ್ ಆಫ್ ಗ್ಲೈಕೋಜನ್ ಮಾಲಿಕ್ಯೂಲ್. ಸೊ ಇದು ಕೂಡ ಗ್ಲೂಕೋಸ್ ಮಾಲಿಕ್ಯೂಲ್ಸಿಂದ ಆಗಿರುವಂಥದ್ದು. ಸೊ ಇಲ್ಲಿ C1 to C4 ಗ್ಲೈಕೋಸಿಡಿಕ್ ಲಿಂಕೇಜ್ ಪ್ರೆಸೆಂಟ್ ಇದೆ ಆ್ಯಂಡ್ ಅದರ ಜೊತೆಗೆ C1 to C4 ಗ್ಲೈಕೋಸಿಡಿಕ್ ಲಿಂಕೇಜ್. ನೆಕ್ಸ್ಟ್ ಒನ್, ಇಂಪಾರ್ಟೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್, ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸೊ ನಮ್ಮ ಲೈಫ್ಗೆ ತುಂಬಾ ಇಂಪಾರ್ಟೆಂಟ್ ಇದು. ಮೇಜರ್ ಪೋರ್ಷನ್ ಆಫ್ ಫುಡ್. ಸೊ ಫುಡ್ನ ಮೇಜರ್ ಪೋರ್ಷನ್ ಕಾರ್ಬೋಹೈಡ್ರೇಟ್ ಆಗಿದೆ. ಸೊ ನಾವು ಕನ್ಸ್ಯೂಮ್ ಮಾಡುವಂತಹ ರೈಸ್, ಹೌದಾ, ಸೊ ಇವೆಲ್ಲವೂ ಕೂಡ ಕಾರ್ಬೋಹೈಡ್ರೇಟ್ಸ್ ಆಗಿದೆ. ಹನಿ, ಇನ್ಸ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ, ಮೆಡಿಸಿನ್. ಹನಿ, ಜೇನುತುಪ್ಪ, ಸೊ ಇದು ಇನ್ಸ್ಟೆಂಟ್ ಎನರ್ಜಿನ ಕೊಡುತ್ತೆ. ಸೊ ಹನಿಯಲ್ಲಿರುವಂಥದ್ದು ಫ್ರಕ್ಟೋಸ್, ಇದನ್ನು ಮೆಡಿಸಿನ್ ಆಗಿಯೂ ಕೂಡ ಯೂಸ್ ಮಾಡ್ತಾರೆ. ಸ್ಟೋರೇಜ್, ಸ್ಟಾರ್ಚ್, ಪ್ಲ್ಯಾಂಟ್ಸ್ ಆ್ಯಂಡ್ ಗ್ಲೈಕೋಜನ್, ಅನಿಮಲ್ಸ್. ಸೊ ಪ್ಲ್ಯಾಂಟ್ಸಲ್ಲಿ ಸ್ಟೋರೇಜ್ ಪಾಲಿಸ್ಯಾಕರೈಡ್ ಆಗಿ ಸ್ಟಾರ್ಚ್ ಆ್ಯಕ್ಟ್ ಮಾಡುತ್ತೆ. ಸೊ ಇದೇ ರೀತಿಯಾಗಿ ಅನಿಮಲ್ಸ್ಗಳಲ್ಲಿ ಗ್ಲೈಕೋಜನ್ ಸ್ಟೋರೇಜ್ ಪಾಲಿಸ್ಯಾಕರೈಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆದ್ದರಿಂದ ಗ್ಲೈಕೋಜನನ್ನು ಅನಿಮಲ್ ಸ್ಟಾರ್ಚ್ ಅಂತಲೂ ಕೂಡ ಕರೀತಾರೆ. ಸೆಲ್ ವಾಲ್ ಆಫ್ ಪ್ಲ್ಯಾಂಟ್, ಸೆಲ್ಯುಲೋಸ್. ಸೊ ಸೆಲ್ಯುಲೋಸು ಪ್ಲ್ಯಾಂಟ್ಸ್ಗಳ ಸೆಲ್ ವಾಲಲ್ಲಿ ಪ್ರೆಸೆಂಟ್ ಇದೆ. ಸೆಲ್ಯುಲೋಸ್ನ ಫರ್ನಿಚರ್ಸ್, ಕ್ಲಾತ್ಸ್, ಪೇಪರ್ಸ್ಗಳ ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ತಾರೆ. ಕಾರ್ಬೋಹೈಡ್ರೇಟ್ಸ್ ಆರ್ ಫೌಂಡ್ ಇನ್ ಬಯೋಸಿಸ್ಟಮ್ ಇನ್ ಕಾಂಬಿನೇಷನ್ ವಿತ್ ಮೆನಿ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್. ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ಗಳ ಜೊತೆಗೆ ನಮ್ಮ ಕಾರ್ಬೋಹೈಡ್ರೇಟ್ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ಇದಿಷ್ಟು ಕೂಡ ಇಂಪಾರ್ಟೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.